ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತೊಂದು ಸಿಂಪಲ್ ಆಗಿರುವ ರೆಸಿಪಿ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಅದು ಕೂಡ ನೀವು ಮನೆಯಲ್ಲಿ ಯಾವಾಗಾದರೂ ಈ ಥರ ಬಾಳೆಹಣ್ಣು ತಿಂದು, ಕೆಲವೊಂದು ಸಲ ಎಲ್ಲರ ಮನೆಯಲ್ಲಿಯೂ ಆಗುತ್ತೆ, ತಂದ ಬಾಳೆಹಣ್ಣು ತುಂಬ ಹಣ್ಣಾಗಿ ಬಿಟ್ಟರೆ ಅದು ತಿನ್ನಲಿಕ್ಕೂ ಇಷ್ಟ ಇರಲ್ಲ, ಆ ಕಡೆ ನಮಗೆ ಬಿಸಾಡಲಿಕ್ಕೂ ಮನಸ್ಸಿರಲ್ಲ. ಸೊ ಹಾಗಿದ್ದರೆ ನೀವು ಖಂಡಿತ ಈ ಬಾಳೆಹಣ್ಣು ತಂದು ಇನ್ನು ಮುಂದೆ ಈ ಬಾಳೆಹಣ್ಣು ಯಾವಾಗಲೂ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಲ್ಲ. ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ನಿಮ್ಮ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಕೂಡ ಮಕ್ಕಳಿಗಂತೂ ನಿಮ್ಗೆ ಬೆಳಗಿನ ತಿಂಡಿಯೂ ಆಗ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಹಾಗೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದನ್ನು ಸ್ನ್ಯಾಕ್ಸ್ ಆಗಿಯೂ ಕೂಡ ಆಗ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಇದೊಂದು ಒಳ್ಳೆಯ ರೆಸಿಪಿ. ಈ ಥರ ಎಲ್ಲ ಸಿಪ್ಪೆ ಸುಲಿದು ಈ ಬಾಳೆಹಣ್ಣನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ. ಇದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಇವತ್ತು ಮಾಡುವ ಈ ರೆಸಿಪಿಗೆ ಮಿಕ್ಸಿಯ ಅಗತ್ಯವೇ ಇಲ್ಲ. ಬರೀ ನಾವು ಕೈಯಲ್ಲೇ ಇದನ್ನು ಒಂದು 10 ನಿಮಿಷದ ಒಳಗೆ ಎಲ್ಲ ರೆಡಿ ಮಾಡಿ ನಿಮಗೆ ಈ ತಿಂಡಿಯನ್ನು ರೆಡಿ ಮಾಡಿ ಮನೆ ಮಂದಿಗೆಲ್ಲ ಕೊಡ್ಬೋದು. ಇವಾಗ ನಾನು ಎಲ್ಲ ಬಾಳೆಹಣ್ಣನ್ನು ಒಳ್ಳೆ ಥರ ಸ್ಮ್ಯಾಶ್ ಮಾಡಿಕೊಂಡಿದ್ದೇನೆ ನೋಡಿ. ಇದೆಲ್ಲ ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಇನ್ನು ಒಂದು ಚಿಟಿಕೆಯಷ್ಟು ನಾನು ಇಲ್ಲಿ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಏಲಕ್ಕಿ ಹುಡಿ ನಿಮಗೆ ಬೇಕಿದ್ದರೆ ಹಾಕ್ಬೋದು, ಅದು ಆಪ್ಷನಲ್, ಬೇಕಂತಲೇ ಇಲ್ಲ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ತುರಿದಿಟ್ಟಂತಹ ತೆಂಗಿನಕಾಯಿ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿ ನೀವು ಬೆಲ್ಲ ಹಾಕಿಕೊಳ್ಳಿ. ಯಾಕಂದರೆ ಬಾಳೆಹಣ್ಣು ಕೂಡ ಸಿಹಿ ಆಗಿರುವುದರಿಂದ ಇಲ್ಲಿ ಹೆಚ್ಚಾಗಿ ನಿಮಗೆ ಬೆಲ್ಲದ ಅವಶ್ಯಕತೆ ಇರುವುದಿಲ್ಲ. ತುಂಬ ಸಿಹಿ ಇಷ್ಟಪಡುವವರಾಗಿದ್ದರೆ ಮನೆಯಲ್ಲಿ ಖಂಡಿತ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ, ಇಲ್ಲಾಂದರೆ ನಿಮಗೆ ಲೈಟಾಗಿ ಸ್ವೀಟ್ ಸಾಕಂತಂದರೆ ನಿಮಗೆ ಹಣ್ಣಿನ ಸಿಹಿಯೇ ಸಾಕಾಗುತ್ತೆ. ಇನ್ನು ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದೀಗ ನಾನು ಒಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹೇಳಿ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೇನೆ. ಯಾಕಂದರೆ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಕಲರ್ಫುಲ್ ಆಗಿದ್ದರೆ ಮಾತ್ರ ಅವರು ತುಂಬ ಇಷ್ಟಪಟ್ಟು ತಿನ್ನೋದು. ನಿಮಗೆ ಇದಕ್ಕೆ ಬೇಕಾಗಿದ್ದರೆ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು, ಏನಾಗಲ್ಲ. ನಾನಿಲ್ಲಿ ನೀರೇನು ಆ್ಯಡ್ ಮಾಡ್ತಾ ಇಲ್ಲ. ನೀರು ಮಾಡಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ. ಇಲ್ಲಿ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದು ಅಂದಾಜಲ್ಲಿ ಒಂದು ಸ್ವಲ್ಪ ರವೆ ಹಾಕಿಕೊಳ್ಳಿ. ಅದು ನಿಮಗೆ ಮಿಕ್ಸ್ ಮಾಡ್ತಾ ಬಂದ ಹಾಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ. ಈ ನಾವು ಹೆಚ್ಚಿಕೊಂಡಿಟ್ಟಂತಹ ಹಣ್ಣೇನಿದೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನಮಗೆ ಹಾಕುವಾಗಲೇ ಒಂದು ಅಂದಾಜಾಗುತ್ತೆ. ಇದೀಗ ಹಿಟ್ಟನ್ನೆಲ್ಲ ನಾವು ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇನ್ನೀಗ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಬೇಯಿಸ್ಕೊಳ್ಳೋ ಮೊದಲು ಒಂದು ಸ್ವಲ್ಪ ತುಪ್ಪ ಹಚ್ಚಿಕೊಳ್ತಾ ಇದ್ದೇನೆ. ಇದು ಕೂಡ ಹಾಗೆ ಆಪ್ಷನಲ್, ತುಪ್ಪ ಬೇಕಿದ್ದರೆ ಹಚ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಡೈರೆಕ್ಟ್ ಬೇಕಾದರೂ ಕೂಡ ಹಬೆಯಲ್ಲಿ ಅದೇ ಥರ ಬೇಯಿಸ್ಕೋಬೋದು, ತುಪ್ಪ ಬೇಕಂತಲೇ ಇಲ್ಲ, ಇದ್ದರೆ ಹಾಕಿಕೊಳ್ಳಿ. ಒಂದು ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ತುಪ್ಪ ತಿಂದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಮಾತ್ರ ನಾನಿಲ್ಲಿ ಹಾಕಿದ್ದೇನೆ. ಇನ್ನು ಇದೆಲ್ಲವನ್ನು ತುಪ್ಪ ಹಚ್ಚಿದ ನಂತರ ಇದೆಲ್ಲವನ್ನು ಈ ಥರ ನಾನು ಹಾಕ್ತಾ ಇದ್ದೇನೆ ನೋಡಿ. ನಾನು ಹೇಳಿದಾಗೆ ನಿಮಗೆ ಒಂದು ಸ್ವಲ್ಪ ಬೇಕಾದರೆ ನೀರು ಕೂಡ ಬೇಕಾದರೆ ಆ್ಯಡ್ ಮಾಡ್ಕೋಬಹುದು. ಅಂದರೆ ರವೆ ಎಲ್ಲ ನೀರನ್ನು ಒಳ್ಳೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ನೀರು ಬೇಕನ್ಸಿದ್ರೆ ಹಾಕೋಬಹುದು. ಇಲ್ಲಿ ನಾನು ನೀರು ಆ್ಯಡ್ ಮಾಡಿಲ್ಲ, ಬಟ್ ನಿಮಗೆ ಬೇಕಿದ್ದರೆ ನೀವೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವಾಗ ಹಾಕೋಬೋದು. ಇದೆಲ್ಲವನ್ನೀಗ ನಾನು ಸ್ಪೂನಿನಲ್ಲಿ ಎಲ್ಲ ಇಡ್ಲಿ ತಟ್ಟೆಗಳಿಗೆಲ್ಲದಕ್ಕೂ ಹಾಕ್ತಾ ಇದ್ದೇನೆ ನಾನು. ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಸ್ಕೂಲ್ ಬಿಟ್ಟು ಬರುವಾಗ ಈ ಥರ ಮಾಡಿಟ್ರೆ ಅವರಿಗೂ ಕೂಡ ಹಾಗೆ ತುಂಬ ಖುಷಿಯಾಗುತ್ತೆ. ಮನೇಲಿ ಯಾವಾಗಲೂ ತಂದ ಹಣ್ಣು ಹೆಚ್ಚಾಗಿ ತಂದ ದಿನ ಒಂದಿನ ತಿಂತಾರೆ, ನೆಕ್ಸ್ಟ್ ಡೇ ಅದು ತುಂಬ ಹಣ್ಣಾಗಿ ಹೋಗಿದ್ರೆ ಯಾವಾಗಲೂ ಮನೆಯಲ್ಲಿ ವೇಸ್ಟ್ ಆಗ್ತಾಯಿತ್ತು. ಸೊ ಇವಾಗೆಲ್ಲ ಈ ಸ್ನ್ಯಾಕ್ಸ್ ರೆಡಿ ಮಾಡಿದ ಮೇಲೆ ಈಗ ನಮ್ಮ ಮನೆಯಲ್ಲಂತೂ ಬಾಳೆಹಣ್ಣು ಒಮ್ಮೆಯೂ ವೇಸ್ಟೇ ಆಗಲ್ಲ. ಇಲ್ಲಿ ನಾನು ನೀರನ್ನು ಕುದಿಸಲಿಕ್ಕೆ ಇಟ್ಟಿದ್ದೆ ನೋಡಿ. ಈಗೆಲ್ಲವನ್ನು ಇದನ್ನು ಒಂದು 10 ನಿಮಿಷ ನಾವು ಬೇಯಿಸ್ಕೊಂಡು ಸಾಕಾಗ್ತದೆ, ಹೆಚ್ಚೇನು ಟೈಮ್ ಬೇಡ. ಇದಕ್ಕೆ ಒಂದು 10 ನಿಮಿಷ ಸಾಕಾಗುತ್ತೆ, ಥಟ್ಟಂತ ರೆಡಿಯಾಗುತ್ತೆ. ಯಾವುದೇ ತರಹದ ಮಿಕ್ಸಿ ಗ್ರೈಂಡರ್ ಏನು ಯೂಸ್ ಮಾಡಬೇಕಂತೇನೇ ಇಲ್ಲ. ನಾವು ಈ ಥರನೇ ಮಾಡಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಕೆಲಸನೂ ಕೂಡ ಹಾಗೆ ತುಂಬ ಇದರಲ್ಲಿ ಕೆಲಸ ಏನೋ ಅಷ್ಟು ಬರಲ್ಲ, ತುಂಬ ಕಮ್ಮಿ ಕೆಲಸ ಇದೆ. ನಾನು ಹೇಳಿದಾಗೆ ಇದರಲ್ಲಿ ಕಡಿಮೆ ಕೆಲಸ, ಬಾಯಿಗೆ ಮಾತ್ರ ತುಂಬ ರುಚಿ ಕೊಡುವಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ನೋಡಿ, ಬೆಂದ ನಂತರ ಈ ಥರ ಬಂದಿದೆ, ನೋಡಲಿಕ್ಕೆ ಕೂಡ ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಅದು ನೋಡಲಿಕ್ಕೆ ಒಂದು ಕಪ್ ಕೇಕ್ ಥರ ಕಾಣುತ್ತೆ, ಕಲರ್ಫುಲ್ಲಾಗಿರೋದ್ರಿಂದ. ನಾನು ಹೇಳಿದೆ ಅಲ್ವಾ, ಕಲರ್ ಹಾಕಿದರೆ ಮಕ್ಕಳಂತೂ ತುಂಬ ಅಟ್ರ್ಯಾಕ್ಟ್ ಆಗ್ತಾರಂತ ಹೇಳಿ. ಸೊ ಇವತ್ತಿನ ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಹಣ್ಣು ತಂದು ಹಾಳಾಗ್ತಾಯಿದ್ರೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿರುವಂತಹ ಈ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಹೋಗಿದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್.